Unit 2 Underwriting of shares. ಫಸ್ಟು ಇಂಟ್ರಡಕ್ಷನ್. ಫಸ್ಟು ಯಾವುದೇ ಕಂಪನಿ ಸ್ಟಾರ್ಟ್ ಮಾಡುವಾಗ ಮಿನಿಮಮ್ ಕ್ಯಾಪಿಟಲ್ ಇರಬೇಕು. ಮಿನಿಮಮ್ ಕ್ಯಾಪಿಟಲ್ ಇರಬೇಕಂದ್ರೆ ಎವ್ರಿ ಕಂಪನಿ ಫಸ್ಟು ಇಲ್ಲ ಲೋನ್ಸ್ ಮೂಲಕ ಅಥವಾ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಮೂಲಕನೇ ಮಾಡುತ್ತೆ. ಲೋನ್ಸಿಂದ ಮಾಡಿದ್ರೆ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲ ಕಂಪ್ನೀಸು ಶೇರ್ಸು ಡಿಬೆಂಚರ್ಸ್ ಮೂಲಕ ಕ್ಯಾಪಿಟಲ್ನ ರೈಸ್ ಮಾಡ್ಕೊತಾರೆ. ಫಸ್ಟ್ ಕಂಪನಿ ಸ್ಟಾರ್ಟ್ ಮಾಡಿದಾಗ ಡೈರೆಕ್ಟಾಗಿ ಪಬ್ಲಿಕ್ಗೆ ಇಶ್ಯೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂಡರ್ ರೈಟರ್ಸ್ ಅಂದರೆ ಬ್ರೋಕರ್ಸ್ ಇಲ್ಲ ಅಥವಾ ಮೀಡಿಯೇಟರ್ಸ್, ಅವರು ಪಬ್ಲಿಕ್ಸ್ ಹತ್ರ ಸಬ್ಸ್ಕ್ರೈಬ್ ಮಾಡಿಕೊಡ್ತಾರೆ ನಮ್ಮ ಶೇರ್ಸ್ನ. ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂದ್ಬಿಟ್ಟು ನಾವು ಕಮಿಷನ್ನ ಕೊಡಬೇಕಾಗುತ್ತೆ ಅಂಡರ್ ರೈಟರ್ಸ್ಗೆ. ಸೊ ವಾಟ್ ಈಸ್ ಅಂಡರ್ ರೈಟಿಂಗ್ ಅನ್ನೋದು ಒಂದು ಅಗ್ರಿಮೆಂಟು ಕಂಪನಿ ಮತ್ತು ಅಂಡರ್ ರೈಟರ್ಸ್ ಅಂದರೆ ಬ್ರೋಕರ್ಸ್ ತಗೊಂಡಿರ್ತಾರೆ. ಏನು ಅವ್ರಿಗಿಷ್ಟು ಪೋರ್ಷನ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಕಂಪನಿಯವರು ಕಮಿಷನ್ ಪೇ ಮಾಡಬೇಕಾಗುತ್ತೆ ಅಂಡರ್ ರೈಟರ್ಸ್ಗೆ. ನೆಕ್ಸ್ಟು ಹೂ ಈಸ್ ಅಂಡರ್ ರೈಟರ್ ಅಂದರೆ ಇಲ್ಲಿ ಬ್ರೋಕರ್ ಅನ್ನಲ್ಲ, ಇಲ್ಲಿ ಅಂಡರ್ ರೈಟರ್ ಅಂತಾರೆ. ಅವರು ನಮ್ಮ ಕಂಪನಿ ಶೇರ್ಸ್ನ ಪಬ್ಲಿಕ್ಗೆ ಇದು ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ತಾರೆ. ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಅಂದ್ಬಿಟ್ಟು ಅವರು ರೆಮ್ಯುನರೇಷನ್ ತೊಗೊತಾರೆ, ಇಲ್ಲ ಕಮಿಷನ್ ಇಷ್ಟು ಫಿಕ್ಸ್ಡ್ ಅಗ್ರಿಮೆಂಟಲ್ಲಿ ಬರ್ಕೊಂಡಿರ್ತಾರೆ. ಅಷ್ಟು ಪರ್ಸೆಂಟ್ನ ನಾವು ಕಂಪನಿ ಸೈಡಿಂದ ಅವ್ರು ಕೊಡಬೇಕಾಗುತ್ತೆ. ಮೀನಿಂಗ್ ಆಫ್ ಅಂಡರ್ ರೈಟಿಂಗ್ ಕಮಿಷನ್ ಅಂದರೆ ಅಗ್ರಿಮೆಂಟ್ ಮಾಡುವಾಗ ಎಷ್ಟು ಪರ್ಸೆಂಟ್ನ ಫಿಕ್ಸ್ ಮಾಡಿರ್ತಾರೆ ಅಷ್ಟು ಪರ್ಸೆಂಟ್ನ ಅಂಡರ್ ರೈಟರ್ಸ್ಗೆ ಕೊಡಬೇಕು ಪಬ್ಲಿಕ್ಕಿಂದ ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ. ಮತ್ತು ಆ್ಯಸ್ ಪರ್ ಸೆಬಿ ಗೈಡ್ಲೈನ್ ಮ್ಯಾಕ್ಸಿಮಮ್ ಕಮಿಷನ್ ಪೇಯಬಲ್ ಟು ಅಂಡರ್ ರೈಟರ್ಸ್ ಈಸ್ 5% ಇಶ್ಯೂ ಆಫ್ ಪ್ರೈಸ್ ಆಫ್ ಶೇರ್ಸ್ಗೆ 5%, 2.5% ಬಂದುಬಿಟ್ಟು ಡಿಬೆಂಚರ್ಸ್ಗೆ ಕೊಡಬೇಕಾಗುತ್ತೆ ಅಂಡರ್ ರೈಟರ್ಸ್ಗೆ ಕಮಿಷನ್ ಆಗಿ. ಅಡ್ವಾಂಟೇಜಸ್ ಆಫ್ ಅಂಡರ್ ರೈಟಿಂಗ್ ಏನು ಅಂದರೆ ಅಂಡರ್ ರೈಟರ್ಸು ನಮಗೆ ಗ್ಯಾರಂಟಿ ಮಾಡಿಕೊಡ್ತಾರೆ. ಏನು ಅಂದರೆ ಸೇಲ್ಸ್ ಮಾಡಿಕೊಡ್ತಾರೆ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ನ ಅಂತ. ಮತ್ತು ಯಾವುದೇ ರಿಸ್ಕ್ ಇರಲ್ಲ ಕಂಪನಿಗೆ ಇಷ್ಟು ಸಬ್ಸ್ಕ್ರಿಪ್ಷನ್ ಮಾಡಿಸ್ಬೇಕು ಶೇರ್ಸ್ನ ಡಿಬೆಂಚರ್ಸ್ನ ಅಂದ್ಬಿಟ್ಟು. ನಮಗೆ ರಿಕ್ವೈರ್ಮೆಂಟ್ ಕ್ಯಾಪಿಟಲ್ ತಂದು ಕೊಡ್ತಾರೆ ಇಷ್ಟು ಪೀರಿಯಡ್ ಆಫ್ ಟೈಮಲ್ಲಿ ರಿಕ್ವೈರ್ಮೆಂಟ್ ಇದ್ದಾಗ. ಫ್ಯೂ ಸೆಕೆಂಡ್ಸಲ್ಲೇ ಮನಿ ಪ್ರೈಸ್ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದರಿಂದ ನಾವೇನು ಇದು ಮಾಡೋಂಗಿಲ್ಲ, ಅಂಡರ್ ರೈಟರ್ಸೇ ಎಲ್ಲ ನೋಡ್ಕೊತಾರೆ. ಮತ್ತು ಅಂಡರ್ ರೈಟರ್ಸು ಗೈಡ್ಲೈನ್ಸು ಮತ್ತು ಇನ್ಫಾರ್ಮೇಷನ್ ಕೊಡ್ತಾರೆ ಕಂಪನಿಗೆ ಫಾರ್ ದಿ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ಗೆ. ಟೈಪ್ಸ್ ಆಫ್ ಅಂಡರ್ ರೈಟಿಂಗ್ 4 ಟೈಪ್ಸ್ ಇರುತ್ತೆ. ಕಂಪ್ಲೀಟ್ ಅಂಡರ್ ರೈಟಿಂಗ್, ಪಾರ್ಷಿಯಲ್ ಅಂಡರ್ ರೈಟಿಂಗ್, ಪ್ಯೂರ್ ಆರ್ ಓಪನ್ ಅಂಡರ್ ರೈಟಿಂಗ್, ಫರ್ಮ್ ಅಂಡರ್ ರೈಟಿಂಗ್. ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂದರೆ ಕಂಪನಿನ ಎಲ್ಲ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಓಲ್ ಪಾರ್ಟ್ ಎಲ್ಲ ಇವರೇ ಅಂಡರ್ ರೈಟರ್ಸೇ ತೊಗೊಂಡಿರ್ತಾರೆ ಅಗ್ರಿಮೆಂಟ್ ಮೂಲಕ. ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂದರೆ ಇಷ್ಟು ಪರ್ಸೆಂಟೇಜ್ ಆಫ್ ಪಾರ್ಟ್ ಮಾತ್ರ ತೊಗೊಂಡಿರ್ತಾರೆ, ಎಲ್ಲ ಶೇರ್ಸ್ನು ತೊಗೊಂಡಿರಲ್ಲ. ಇಷ್ಟು ಇಶ್ಯೂ ಮಾಡಿರ್ತಾರೆ, ಇಷ್ಟು ಪಾರ್ಟ್ ಅಂತ ಮಾತ್ರನೇ ತೊಗೊಂಡಿರ್ತಾರೆ, ಅವ್ರು ಪಾರ್ಷಿಯಲ್ ಅಂಡರ್ ರೈಟಿಂಗ್. ಪ್ಯೂರ್ ಆರ್ ಓಪನ್ ಅಂಡರ್ ರೈಟಿಂಗ್ ಅಂದರೆ ಅಂಡರ್ ರೈಟರ್ಸು ಇಷ್ಟು ಶೇರ್ಸ್ ಅಂತ ಅರೇಂಜ್ ಮಾಡ್ಕೊಂಡಿರ್ತಾರೆ. ಯಾವಾಗ ಅಂದರೆ ಅವ್ರಿಗಿಷ್ಟು ಫಸ್ಟು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ವ, ಇಷ್ಟು ಶೇರ್ಸು ಮತ್ತು ಡಿಬೆಂಚರ್ಸ್ನ ಸೇಲ್ ಮಾಡ್ತೀವಿ ಅಂತ. ಅದು ಮಾಡೋಕ್ಕಾಗಿಲ್ಲ ಅಂದರೆ ಇವರೇ ತೊಗೊತಾರೆ. ಫರ್ಮ್ ಅಂಡರ್ ರೈಟಿಂಗ್ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಇಷ್ಟು ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆಫ್ ಕಂಪನಿದು ತೊಗೊತಾರೆ ಅಂತ. ನೆಕ್ಸ್ಟು ಮಾರ್ಕ್ಡ್ ಅಪ್ಲಿಕೇಶನ್ ಅಂದರೆ ಯಾವುದೇ ಅಪ್ಲಿಕೇಶನು ಅಂಡರ್ ರೈಟರ್ಸ್ದು ಅಫಿಷಿಯಲ್ ಸ್ಟ್ಯಾಂಪಿಂದ ರಿಸೀವ್ ಆಗಿದ್ದರೆ ಕಂಪನಿಗೆ ಅದನ್ನು ಮಾರ್ಕ್ಡ್ ಅಪ್ಲಿಕೇಶನ್ ಅಂತಾರೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂದರೆ ಯಾವ ಅಪ್ಲಿಕೇಶನ್ಗೆ ಅಫಿಷಿಯಲ್ ಸ್ಟ್ಯಾಂಪ್ ಇರಲ್ವೋ ಅಂಡರ್ ರೈಟರ್ದು ಅದನ್ನು ರಿಸೀವ್ ಮಾಡಿದ್ರೆ ಕಂಪನಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕರೀತಾರೆ. ಫಾರ್ಮೆಟ್ ಫಾರ್ ಕ್ಯಾಲ್ಕುಲೇಟಿಂಗ್ ಆಫ್ ಅಂಡರ್ ರೈಟರ್ ಲಯಬಿಲಿಟಿ, ಪರ್ಟಿಕ್ಯುಲರು ಎಷ್ಟು ಅಂಡರ್ ರೈಟರ್ಸ್ ಇರ್ತಾರೆ ಅಷ್ಟು ಅಂಡರ್ ರೈಟರ್ ಕಾಲಮ್ಸ್ ತೊಗೊಬೇಕು. ಗ್ರಾಸ್ ಲಯಬಿಲಿಟಿ, ನೆಕ್ಸ್ಟ್ ಅದರಲ್ಲಿ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಗೆ ಫಾರ್ಮುಲಾ ಇದೆ, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್. ನೆಕ್ಸ್ಟ್ ಅದರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ ಲೆಸ್ ಮಾಡ್ಕೊಬೇಕು. ಅದಕ್ಕೆ ಆ್ಯಡ್ ಫರ್ಮ್ ಅಂಡರ್ ರೈಟಿಂಗ್ ಆ್ಯಡ್ ಮಾಡಿದ್ರೆ ನೆಟ್ ಲಯಬಿಲಿಟಿ ಸಿಗುತ್ತೆ ನಮಗೆ. ಇದು 4 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳ್ತಾರೆ.